ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ನಡುವೆ ತ್ಯಾಗಾನ ಪ್ರೀತಿನ. ಬೆಳಗಾವಿ ಅಧಿವೇಶನದ ಬಳಿಕ ಮತ್ತೆ ಶುರು ಕುರ್ಚಿ ಕಿತ್ತಾಟ. ಕದನ ವಿರಾಮದ ಬಳಿಕ ಮುಂದಿನ ನಡೆ ಏನು? ನಮಸ್ಕಾರ ವೀಕ್ಷಕರೇ, ನಾವು ನಿಮ್ಮನೆಗೂ ಬಂದಿದ್ದಾಯ್ತು, ನೀವು ನಮ್ಮನೆಗೂ ಬಂದಿದ್ದಾಯ್ತು, ನಾಟಿ ಕೋಳಿ ಸೌದಿದ್ದು ಆಯ್ತು. ನೋಡುಗರ ದೃಷ್ಟಿಯಲ್ಲಿ, ಮಾಧ್ಯಮದ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಕೋಲ್ಡ್ ವಾರ್, ಶೀತಲ ಸಮರಕ್ಕೆ ತಾತ್ಕಾಲಿಕ ವಿರಾಮ ಸಿಕ್ಕಿದೆ. ಇದು ಹಿಂಗೆ ಹೋಗ್ಬಿಡುತ್ತಾ? ಇದು ಕೇವಲ ತೇಪೆ ಹಚ್ಚೋ ಪ್ರಯತ್ನ ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು. ಯಾಕಂದರೆ ಸುದೀರ್ಘ ರಾಜಕೀಯ ಅಂದಾಗ ಸಿದ್ದರಾಮಯ್ಯ ಸೀನಿಯರ್, ಖಂಡಿತವಾಗ್ಲೂ ಒಪ್ಕೊಳ್ಳೇಬೇಕು. ಆದರೆ ಪಕ್ಷ ನಿಷ್ಠೆ ಅಂತ ಬಂದಾಗ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಸೀನಿಯರ್. ಕಾಂಗ್ರೆಸ್ನ ವಿಚಾರದಲ್ಲಿ ಇಬ್ಬರಲ್ಲೂ ಕೂಡ ಅತಿ ಹೆಚ್ಚು ಪರಿಶ್ರಮ ಯಾರ್ದು ಅಂದರೆ ಬರೀ ಕಾಂಗ್ರೆಸ್ ರಾಜಕೀಯವಾಗಿ ಅಲ್ಲ, ಡೆಫಿನೆಟ್ ಆಗಿ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಫ್ಲೆಕ್ಸ್ ಕಟ್ಟಕ್ಕೆ ನಾವು ಬೇಕು, ಬ್ಯಾನರ್ ಕಟ್ಟಕ್ಕೆ ನಾವು ಬೇಕು, ಮೈಕ್ ಕಟ್ಟಕ್ಕೆ ನಾವು ಬೇಕು, ಘೋಷಣೆ ಕೂಗಕ್ಕೆ ನಾವು ಬೇಕು. ಅಧಿಕಾರ ಮಾತ್ರ ಅವ್ರಿಗ ಇರಲಿ, ತಪ್ಪೇನಿಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಇಬ್ಬರ ನಡುವೆ ವೈಮನಸ್ಸು ಇದ್ದಂತೆ ಕಾಣಿಸ್ಲಿಲ್ಲ. ಆದರೆ ಒಳಗಿರುವ ಸಣ್ಣದೊಂದು ಕಿಡಿ ಯಾವಾಗ ಬೇಕಾದರೂ ಕಾಡ್ಗಿಚ್ಚಾಗಬಹುದು. ಇದೇ ತಿಂಗಳು 18-19ಕ್ಕೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಮುಕ್ತಾಯವಾಗುತ್ತೆ. ಆ ನಂತರದಲ್ಲಿ ಅಸಲಿ ಆಟ ಶುರು. ಅಧಿವೇಶನದಲ್ಲಿ ವಿಪಕ್ಷಗಳ ಬಾಯಿಗೆ ಆಹಾರವಾಗದಂತೆ ತಡೆಯೋದಷ್ಟೇ ಸದ್ಯದ ಪರಿಸ್ಥಿತಿ. ಬ್ರೇಕ್ಫಾಸ್ಟ್ ಮೀಟಿಂಗ್ನ ಸಾರಾಂಶ. ಆ ನಂತರದಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಸುಮ್ಮನೆ ಇದ್ದರೂ ಕೂಡ ಇಬ್ಬರ ಬೆಂಬಲಿಗರು ಯಾವುದೇ ಕಾರಣಕ್ಕೆ ಸುಮ್ಮನಿರಲ್ಲ. ಸಿದ್ದರಾಮಯ್ಯ ಅವ್ರನ್ನೇ ಮುಂದುವರಿಸೋದು ಎಷ್ಟು ಒಳ್ಳೆಯದು ಅಂತ ಒಂದಷ್ಟು ಬಣದವರು ಅದಾಗಲೇ ಹೈಕಮಾಂಡ್ ಜೊತೆ ಟಚ್ಚಲ್ಲಿದ್ದಾರೆ. ಇನ್ಕ್ಲೂಡಿಂಗ್ ಹರಿಪ್ರಸಾದ್ ಆಗಿರ್ಬೋದು, ರಾಜಣ್ಣ ಅವರಾಗಿರ್ಬೋದು. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಸಿಗಬೇಕಾದ್ದು ಅರ್ಹವಾಗಿಯೇ ದಕ್ಕಬೇಕು. ಈಗಿಲ್ಲದ್ದು ಮುಂದೂ ಇಲ್ಲ, ನಾಳೆ ಭವಿಷ್ಯ ಯಾರಿಗೂ ಗೊತ್ತಿಲ್ಲ. ಪ್ರೆಸೆಂಟ್ ಈ ಸಲ ಸಿಗಬೇಕು ಅಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗಲೇಬೇಕು ಅಂತ ಒಂದಷ್ಟು ಜನ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಮಂಗಳೂರಲ್ಲಿ ಒಂದು ಕಾರ್ಯಕ್ರಮ ಆಯಿತು. CM DCM ಇಬ್ಬರು ಕಾಣಿಸ್ಕೊಂಡಿದ್ರು. ಅಲ್ಲೂ ಕಾರ್ಯಕರ್ತರ ಹರ್ಷೋದ್ಗಾರ, ಚೀರಾಟ, ಹಾರಾಟ ಎಲ್ಲವೂ ಜೋರಾಗಿತ್ತು. ಸಿದ್ದರಾಮಯ್ಯನವರ ಪರವಾಗಿಯೂ ಇತ್ತು, ಡಿ.ಕೆ. ಶಿವಕುಮಾರ್ ಅವರ ಪರವಾಗಿಯೂ ಇತ್ತು. ವೇಣುಗೋಪಾಲ್ ಅವರ ಜೊತೆ ಹರಿಪ್ರಸಾದ್ ಮಾತುಕತೆಯನ್ನು ನಡೆಸಿದ್ರು. ಹರಿಪ್ರಸಾದ್ ನೇರವಾಗಿ ಹೈಕಮಾಂಡ್ ಜೊತೆ ಟಚ್ಚಲ್ಲಿರುವಂಥ ನಾಯಕ. ಹೀಗಾಗಿ ಎಲ್ಲರ ಅಭಿಪ್ರಾಯವನ್ನು ಕೂಡ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಒಂದು ವೇಳೆ 2.5 ವರ್ಷದ ಅಧಿಕಾರ ಹಂಚಿಕೆಯ ಮಾತುಕತೆ ಆಗಿದ್ದು ನಿಜವೇ ಆಗಿದ್ದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದೇ ಜನವರಿ ಅಂತ್ಯಕ್ಕೆ, ಏನು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಕ್ರಾಂತಿ ಅಂತಿದ್ರಲ್ಲ, ಜನವರಿ ಕ್ರಾಂತಿ ಆಗೇ ಆಗುತ್ತೆ. ಅಪ್ಪಿ ತಪ್ಪಿ ಮಿಸ್ ಆದರೆ ಮಾರ್ಚಿಗೆ ಸಿದ್ದರಾಮಯ್ಯವ್ರ ಬಜೆಟ್ ಮಂಡನೆ ಆದ ಬಳಿಕ. ಹೀಗಾಗಿ ಈಗ ಇರುವಂಥದ್ದು ಕೇವಲ ಕದನ ವಿರಾಮ, ತಾತ್ಕಾಲಿಕ ಕದನ ವಿರಾಮ. ಅವರಿಬ್ಬರೂ ಸುಮ್ಮನಿದ್ರು ಕೂಡ ಬೆಂಬಲಿಗರು ಸುಮ್ಮನಿರೋದಿಲ್ಲ. ಸಾಕಷ್ಟು ಗೊಂದಲ ಇದೆ ರೀ. ಇತ್ತೀಚೆಗಷ್ಟೇ ರಾಜಣ್ಣ ಅವ್ರ ಪುತ್ರ ಅಮಿತ್ ಶಾ ಅವ್ರನ್ನ ಭೇಟಿಯಾದರು. ರಾಜಣ್ಣ ಅವರು ಅದಕ್ಕೆ ಕೊಡೋ ಕಾರಣನೇ ಬೇರೆ ಬೇರೆ ಕಮಿಟಿಲಿ ಇದ್ದಾರೆ ನನ್ನ ಮಗ, ಹಾಗಾಗಿ ಹೋದರು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಡಿ.ಕೆ. ಶಿವಕುಮಾರ್ ಅವರ ಕೈಗೆ ಮುಖ್ಯಮಂತ್ರಿ ಸ್ಥಾನ ಹಸ್ತಾಂತರ ಆದರೆ 2028ರ ಚುನಾವಣೆಯಲ್ಲಿ ಒಂದಷ್ಟು ಜನ ಹಿರಿಯ ಕಾಂಗ್ರೆಸ್ ನಾಯಕರ ಭವಿಷ್ಯ ಏನು? ಸಾಕಷ್ಟು ಗೊಂದಲ ಇದೆ. ಹೀಗಾಗಿ ಒಂದಷ್ಟು ಜನ BJP ಜೊತೆ ಮಾತುಕತೆ ನಡೆಸಿದ್ದಾರೆ ಅನ್ನೋ ಚರ್ಚೆಗಳು ಇದೆ. BJPಗೂ ಅನಿವಾರ್ಯ. BJPಯಲ್ಲಿ ಅಭ್ಯರ್ಥಿಗಳಿಲ್ಲ. BJPಯಲ್ಲಿ ಆಕಾಂಕ್ಷಿಗಳು 1000 ಜನ ಇರ್ಬೋದು. ಆದರೆ 224 ಕ್ಷೇತ್ರ JDS ಜೊತೆಗಿನ ಮೈತ್ರಿನ ಸೈಡಿಗೆ ಇಟ್ಬಿಡಿ. ಮೈತ್ರಿ ಏನೋ ಬೇರೆ ಆಗೋಯ್ತು, ಮತ್ತೊಂದು ಆಗೋಯ್ತು ಅಂತ BJP ಏನಾದ್ರು ಚುನಾವಣೆಗೆ ನಿಲ್ಲುತ್ತೆ ಅಂದರೆ 224 ಕ್ಷೇತ್ರದಲ್ಲಿ ಅರ್ಧಕ್ಕೆ ಅರ್ಧ ಗೆಲ್ಲೋ ಅಭ್ಯರ್ಥಿಗಳು BJPಗೆ ಇಲ್ಲ. ಹೀಗಾಗಿ ಗೆಲ್ಲೋ ಕುದುರೆ ಯಾವ ಪಕ್ಷದಲ್ಲಿದ್ದರೇನೋ ಕರ್ಕ ಬರಬೇಕು, ಓಡಿಸ್ತಾ ಇರಬೇಕು, ಗೆಲ್ಲಿಸ್ತಾ ಇರಬೇಕು. ಹೀಗಾಗಿ ಕಾಂಗ್ರೆಸ್ನ ಒಂದಷ್ಟು ಹಿರಿಯ ನಾಯಕರು BJP ಹೈಕಮಾಂಡ್ ಜೊತೆ ಚರ್ಚೆಯಲ್ಲಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈ ಸಂದರ್ಭದಲ್ಲೇ ರಾಜಣ್ಣ ಅವ್ರ ಮಗ ಹೋಗ್ಬಿಟ್ಟು ಅಮಿತ್ ಶಾರ್ನ ಭೇಟಿ ಮಾಡಬೇಕಾ? ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸಿದ್ದರಾಮಯ್ಯ ಅವರು 2028ರ ಚುನಾವಣೆಯಲ್ಲಿ ಮುಖ್ಯಮಂತ್ರಿಯಾಗಿ ಚುನಾವಣೆಯನ್ನು ಎದುರಿಸಲಿಲ್ಲ ಅಂದರೆ ಅವರ ಬೆಂಬಲಿಗರಲ್ಲಿ ಸಾಕಷ್ಟು ಜನ ಹಿರಿಯ ಕಾಂಗ್ರೆಸ್ ನಾಯಕರ ಭವಿಷ್ಯ ಡೋಲಾಯಮಾನ. ಅವರಷ್ಟೇ ಅಲ್ಲ, ಅವ್ರ ಮಕ್ಕಳ ಕಥೆನೂ ಅಷ್ಟೇ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಪಕ್ಷ ಒಂದು ರೀತಿ ಗಾಡಿ ಇದ್ದಂಗೆ ರೀ, ಫ್ಯೂಯಲ್ ಬೇಕು. ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳು, ಬಿಸ್ನೆಸ್ ಟೈಕೂನ್ಗಳು, ಎಜುಕೇಷನಿಸ್ಟ್ಗಳು ಯಾರ್ಯಾರವ್ರೆ ಎಲ್ಲರನ್ನೂ ಕರ್ಕೊಬಂದು ಟಿಕೆಟ್ ಕೊಟ್ಟು ಎಲೆಕ್ಷನ್ ನಿಲ್ಲಿಸ್ಬಿಡ್ತಾರೆ. ಬೇಕು, ಅಷ್ಟು ಸುಲಭ ಅಲ್ಲ ಪಕ್ಷವನ್ನು ನಡೆಸೋದು. ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್,
ಇದನ್ನು ಪಕ್ಷಾತೀತವಾಗಿ ಒಪ್ಕೋಬೇಕು. ಆದರೆ DK ಶಿವಕುಮಾರ್ ಕ್ಲಾಸ್ ಲೀಡರ್. ಕೊರೋನಾದಂಥ ಸಂಕಷ್ಟದ ಸಂದರ್ಭದಲ್ಲಿ KPCC ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ಹೊತ್ತು ಮೆಜಾರಿಟಿ ತಗೊಬಂದು ಪಕ್ಷವನ್ನು ಗೆಲ್ಲಿಸಿ ಸರ್ಕಾರವನ್ನು ಮಾಡೋದಿದೆಯಲ್ಲ, ತಮಾಷೆ ಮಾತಲ್ಲ. ಇದು DK ಶಿವಕುಮಾರ್ ಅವರ ತಾಕತ್ತು. ಹೀಗಾಗಿ ಭವಿಷ್ಯದಲ್ಲಿ ಕೂಡ ಕೇವಲ 2028 ಚುನಾವಣೆ ಅಲ್ಲ, 33ಕ್ಕೆ ಏನು ಮಾಡ್ತೀರಾ, 38ಕ್ಕೆ ಏನು ಮಾಡ್ತೀರಾ, ಅಲ್ಲಿವರೆಗೂ ಕೂಡ DK ಶಿವಕುಮಾರ್ ಅವರು ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇದ್ದೇ ಇರ್ತಾರೆ. ಏನು ಮಾಡಬೇಕು, ಹಿಂಗೆ ಮಾಡಬೇಕು, ಪಕ್ಷವನ್ನು ನಡೆಸಬೇಕು ಅಂದರೆ ಅದಕ್ಕಾಗಿ ಏನು ಬೇಕಾದ್ರೂ ಮಾಡಲೇಬೇಕು. ಈ ಎಲ್ಲ ಲೆಕ್ಕಾಚಾರವನ್ನು ನೋಡಿದಾಗ ಸಿದ್ದರಾಮಯ್ಯ ಅವರೇ ಇರಬೇಕಾ 5 ವರ್ಷ, DK ಶಿವಕುಮಾರ್ ಬದಲಾಗಬೇಕಾ, ಈ ಎಲ್ಲ ಗೊಂದಲಗಳು ಬಂದು ಇದು ಕೇವಲ ತಾತ್ಕಾಲಿಕ ಕದನ ವಿರಾಮ ಅನಿಸುತ್ತೆ. ವೀಕ್ಷಕರೇ, ಕಾಂಗ್ರೆಸ್ನ ಭವಿಷ್ಯ ಏನು? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.